ಅದೊಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಸುರೇಶ್ ಎಂಬ ಒಬ್ಬ ಸಮಾಜ ಸೇವಕನಿದ್ದ. ಅವನ ವಯಸ್ಸು ಸುಮಾರು 31 ವರ್ಷವಿರಬಹುದು. ಅವನಿಗೆ ಮದುವೆಯೂ ಸಹ ಆಗಿತ್ತು. ಅವನ ಹೆಂಡತಿಯ ಹೆಸರು ಕವಿತಾ. ಕವಿತಾ ನೋಡಲು ಸುಂದರವಾದ ಹೆಣ್ಣು. ಅವಳು ಹಳ್ಳಿಯಲ್ಲಿ ನಡೆದು ಹೋಗುತ್ತಿದ್ದರೆ 16ರ ಹುಡುಗನಿಂದ 60ರ ಮುದುಕನವರೆಗೂ ಎಲ್ಲರೂ ಜೊಲ್ಲು ಸುರಿಸಿಕೊಂಡು ಅವಳನ್ನೇ ಕಿತ್ತು ತಿನ್ನುವ ಹಾಗೆ ನೋಡುತ್ತಿದ್ದರು. ಊರಿನ ಪಡ್ಡೆ ಹುಡುಗರಂತೂ ಅವಳ ಗಂಡನ ಮೇಲಲೆ ಕೋಪ, ಇಷ್ಟು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಎಂದು. ಕವಿತಾ 26 ವಯಸ್ಸಿನ ಹೆಣ್ಣು ತುಂಬಿದ ಕಲಶಗಳು ನಡೆಯತ್ತಿದ್ದರೆ ಕುಲುಕುತ್ತಿದ್ದವು. ತಿದ್ದಿ ತೀಡಿದ ಮುಖ, ಸಪೂರವಾದ ಹೊಟ್ಟೆ, ಆಳವಾದ ಹೊಕ್ಕುಳನಾಭಿ, ತುಂಬು ತೊಡೆಗಳು, ಸುಕೋಮಲ ಪಾದ, ತಿಳಿಗೆಂಪು ಹಾಲಬಣ್ಣ. ಒಟ್ಟಿನಲ್ಲಿ ಹಳ್ಳಿಗೆ ಕವಿತಾ ಒಂದು ತುಂಬಿದ ಚಂದಿರನಂತೆ ಇರುತ್ತಿದ್ದಳು. ದಿನ ಕಳೆದಂತೆ ಅವಳ ಗಂಡನ ಸಮಾಜ ಸೇವೆ ಹೆಚ್ಚಾದಂತೆಲ್ಲ ಸುರೇಶ ಬೆಂಗಳೂರಿನಲ್ಲೇ ಇರುತ್ತಿದ್ದ ಅವರಿವರ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಹೆಚ್ಚು ತಲೆಕೆಡಿಸಿಕೊಂಡಿರುತ್ತಿದ್ದ. ಇತ್ತ ಮನೆಯ ಕಡೆ ಗಮನವೇ ಇರಲಿಲ್ಲ ಕವಿತಾಗೆ. ಮಾವನಿರಲಿಲ್ಲ. ಕೇವಲ ಅತ್ತೆ ಮಾತ್ರ ಇರುತ್ತಿದ್ದರು. ಅವರಿಗೂ ಸಹ ವಯಸ್ಸಾಗಿತ್ತು. ಅವಳ ಮದುವೆಯಾಗಿ ಕೇವಲ 8 ತಿಂಗಳಷ್ಟೇ ಆಗಿತ್ತು. 26ರ ಯೌವನದ ಚೆಲುವೆ ಕವಿತಾಳಿಗೆ ಸ್ವಲ್ಪ ಬಯಕೆ ಹೆಚ್ಚೇ ಇತ್ತು. ಮದುವೆಯಾದ ಕೆಲ ದಿನಗಳಷ್ಟೇ ಕವಿತಾಳನ್ನ ಸುಖವಾಗಿ ನೋಡಿಕೊಂಡಿದ್ದ ಸುರೇಶ ಆ ನಂತರ ಜನಸೇವೆಯಲ್ಲೇ ಹೆಚ್ಚು ಸಮಯ ಕಳೆಯುತ್ತಾ ಸರಿಯಾಗಿ ಮನೆಗೆ ಬರುತ್ತಲೇ ಇರಲಿಲ್ಲ. ಮನೆಗೆ ಬಂದ್ರೂ ಸಹ ಸುಸ್ತಾಗಿರ್ತಿದ್ದ. ಅವಳು ಪ್ರಚೋದಿಸಿದ್ರೂ ಅವನು ಸಹಕರಿಸುತ್ತಿರಲಿಲ್ಲ. ಆಗೆಲ್ಲ ಕಾಮ ಬಿಸಿ ಆರಿಸಿಕೊಳ್ಳಲು ತಣ್ಣೀರು ಸ್ನಾನ ಮಾಡಿಕೊಂಡು ಮಲಗುತ್ತಿದ್ದಳು ಕವಿತಾ. ಹೀಗೆ ಕೆಲ ದಿನ ಕಳೆದಂತೆ ಅವಳಿಗೆ ವಿರಹ ವೇದನೆ ಹೆಚ್ಚಾಗತೊಡಗಿತು. ಅವಳಿಗೆ ಸುಖ ಬೇಕೆನಿಸುತ್ತಿತ್ತು. ಅದು ಹೇಗೆ ಎಂಬುದೇ ದೊಡ್ಡ ಚಿಂತೆಯಾಗಿತ್ತು. ಆ ಸಮಯದಲ್ಲಿ ಅವಳಿಗೆ ನೆನಪಾದದ್ದು ಚೆನ್ನ. ಚೆನ್ನ 21 ವರ್ಷ ವಯಸ್ಸಿನ ಕಟ್ಟುಮಸ್ತಾದ ಹುಡುಗ. ವಯಸ್ಸಿಗಿಂತ ಸ್ವಲ್ಪ ಹೆಚ್ಚೇ ಬೆಳೆದಿದ್ದ ಅವಿದ್ಯಾವಂತ ಬಡ ಹುಡುಗ. ಅವನ ಮನೆಗೂ ಕವಿತಾಳ ಮನೆಗೂ ಕೇವಲ 4 ಮನೆಗಳ ಅಂತರವಷ್ಟೇ ಇತ್ತು. ಆಗಾಗ ಕವಿತಾ ಚೆನ್ನನ ಅಕ್ಕನ ಜೊತೆ ಹರಟಲು ಹೋಗುತ್ತಿದ್ದಳು. ಆಗೆಲ್ಲ ಬನಿಯನ್ ತೊಟ್ಟು ಅದೂ ಇದೂ ಕೆಲಸ ಮಾಡುತ್ತಿದ್ದಾಗ ಅವನ ಹರವಾದ ಎದೆ ನೋಡಿ ಅವನ ಮೇಲೆ ಇವಳಿಗೆ ಆಸೆ ಇದ್ದೇ ಇತ್ತು. ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಕಾರಣ ಚೆನ್ನನ ದೇಹದಲ್ಲಿ ಸ್ವಲ್ಪವೂ ಕೊಬ್ಬು ಇರಲಿಲ್ಲ. ಯಾವ ಜಿಮ್ ಬಾಡಿಗೂ ಕಮ್ಮಿ ಇರಲಿಲ್ಲ. ನೋಡಿದ್ರೆ ಕಪ್ಪು ದೇಹದ ಅವನ ಜೊತೆ ಒಮ್ಮೆ ಪ್ರೀತಿ ಮಾಡಬೇಕು ಅನ್ನಿಸುತ್ತಿತ್ತು ಕವಿತಾಳಿಗೆ. ಆದರೆ ಭಯ ಕಾಡುತ್ತಿತ್ತು. ಅದೊಂದು ದಿನ ಬೆಳಗ್ಗೆ ಚೆನ್ನ ದನಗಳನ್ನ ಹೊಡೆದುಕೊಂಡು ಊರ ಹೊರಗಿನ ಕಾಡಿಗೆ ಹೊರಟಿದ್ದ. ಆಗ ಅವನನ್ನು ನೋಡಿದ ಕವಿತಾ ಇಂದು ಏನಾದರಾಗ್ಲಿ ಇವನೊಡನೆ ಮಲಗಲೇಬೇಕೆಂದು ನಿರ್ಧರಿಸಿದಳು. ಅಂದು ಅವನು ಹೋದ ನಂತರ ಬೇಗನೆ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಅವನು ಕಾಡು ಸೇರುವ ಸಮಯಕ್ಕೆ ಸರಿಯಾಗಿ ಇವಳು ಮನೆಯಿಂದ ಹೊರಟಳು. ಮನೆಯಿಂದ ಸೀದಾ ಸರಸರನೆ ಊರಿನಲ್ಲಿ ಯಾರಿಗೂ ಕಾಣದಂತೆ ಕಾಡು ಸೇರಿದಳು. ಕಾಡು ಒಳಗೆ ಹೋದಾಗ ಅಲ್ಲಿ ಚೆನ್ನ ಹಸುಗಳನ್ನ ಮೇಯಲು ಬಿಟ್ಟು ಒಂದು ಬಂಡೆಯ ಮೇಲೆ ಹಾಯಾಗಿ ಮಲಗಿದ್ದ. ಸಾಧಾರಣವಾಗಿ ಚೆನ್ನ ಲುಂಗಿಯನ್ನು ಕಟ್ಟಿರುತ್ತಿದ್ದ. ಬನಿಯನ್ ಮೇಲೆ ಶರ್ಟನ್ನು ತೊಟ್ಟು ಅದರ ಮೇಲೊಂದು ಟ್ವೆಲ್ ಯಾವಾಗಲೂ ಇರುತ್ತಿತ್ತು. ಕಾಡು ಹೊಕ್ಕ ನಂತರ ಹಸುಗಳನ್ನು ಮೇಯಲು ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದ್ದ ಬಂಡೆಯ ಮೇಲೆ ತನ್ನ ಮೈಯನ್ನು ಕೊಟ್ಟು ಮಲಗಿದ್ದ ಚೆನ್ನ. ಸುತ್ತಲೂ ಹಸಿರ ರಾಶಿ, ಪಕ್ಕದಲ್ಲೊಂದು ಸಣ್ಣ ಹೊಳೆ, ಬೆಳಗಿನ ಬಿಸಿಲು, ತಣ್ಣನೆಯ ಗಾಳಿ. ಒಟ್ಟಿನಲ್ಲಿ ಪ್ರೇಮಿಗಳ ಮಿಲನಕ್ಕೆ ಪ್ರಶಸ್ತವಾದ ಜಾಗ ಅದಾಗಿತ್ತು. ಹಾಗೆ ಮಲಗಿದ್ದ ಚೆನ್ನನಿಗೆ ಬೆಳಗಿನ ಜೊಂಪು ಹತ್ತಿತ್ತು. ಹಾಗೆ ಕಣ್ಣು ಮುಚ್ಚಿ ಮಲಗಿದ್ದ. ನಿಧಾನವಾಗಿ ಅವನಿಗೆ ನಿದ್ರೆ ಹತ್ತುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ಕಾಲ್ಗೆಜ್ಜೆಯ ಶಬ್ದ ಕೇಳಿಸಿ ಸರಕ್ಕನೆ ಎದ್ದು ಕೂತ. ಚೆನ್ನನಿಗೆ ಕವಿತಾ ನಡೆದು ಬರುತ್ತಿರೋದು ಕಾಣಿಸಿ ಆಶ್ಚರ್ಯಗೊಂಡು ಇವಳೇನಿಲ್ಲಿ ಎಂದು ಯೋಚಿಸುತ್ತಿರಲು ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟು ಲೋನೆ ಕುಪ್ಪಸ ತೊಟ್ಟು ಅವನೆಡೆಗೆ ನಡೆದು ಬಂದ ಕವಿತಾ ಅವನೊಂದಿಗೆ ಮಾತನಾಡಲು ಶುರು ಮಾಡಿಕೊಂಡಳು. ಅವನು ಏನಕ್ಕಿಲ್ಲಿ ಎಂದಾಗ ಅವಳು ಅಕ್ಕ ಎನ್ಬೇಡ, ಕವಿತಾ ಎಂದರೆ ಸಾಕು ಎಂದಳು. ಅವನಿಗೆ ವಿಚಿತ್ರವೆನಿಸಿ ಹೇಳಿ ಎಂದಾಗ ಅವಳು ಏನಿಲ್ಲ, ಮನೆಯಲ್ಲಿ ತುಂಬ ಬೇಜಾರಾಯ್ತು, ಸುತ್ತಾಡಿಕೊಂಡು ಹೋಗೋಣವೆಂದು ಬಂದೆ. ಇಲ್ಲಿ ನೀನು ಇದ್ದದ್ದನ್ನು ನೋಡಿ ಇಲ್ಲಿಗೆ ಬಂದೆ ಎಂದಾಗ ಅವನು ಅವಳನ್ನೇ ತಿನ್ನುವ ಹಾಗೆ ನೋಡುತ್ತಿದ್ದನು. ಹಾಗೆ ಸ್ವಲ್ಪ ಹೊತ್ತು ಅದೂ ಇದೂ ಮಾತನಾಡಿ ಅವಳು ಅಲ್ಲೇ ಬಂಡೆಯ ಮೇಲೆ ಕೂತಿದ್ದವಳು ಬೇಕೆಂದೇ ಬಂಡೆಯ ಮೇಲಿಂದ ಸರಕ್ಕನೆ ಜಾರಿ ಧೊಪ್ಪೆಂದು ಹುಲ್ಲಿನ ಮೇಲೆ ಅಮ್ಮಾ ಎಂದು ಕಿರುಚುತ್ತಾ ಬಿದ್ದಳಳು. ಅವಳು ಬಿದ್ದದ್ದನ್ನು ನೋಡಿ ಚೆನ್ನ ತಕ್ಷಣ ಬಂಡೆಯಿಂದ ಎಗರಿ ಅವಳ ಬಳಿ ಬಂದು ಏನಾಯ್ತು ಎಂದಾಗ
ಇಲ್ಲ, ಮಾತನಾಡುತ್ತಾ ಜಾರಿಬಿಟ್ಟೆ ಎಂದಳು. ಅವಳು ಬಿದ್ದಾಗ ಅವಳ ಸೆರಗು ಜಾರಿ ಅವಳ ಕುಪ್ಪಸದಿಂದ ಅರ್ಧ ಆಚೆ ಕಾಣುತ್ತಿದ್ದವು. ಸೀರೆ ಮೊಣಕಾಲಿನವರೆಗೆ ಬಂದಿತ್ತು ಒಟ್ಟಿನಲ್ಲಿ. ಅವಳು ಅವನನ್ನು ಸೆಳೆಯಲೆಂದೇ ಆ ರೀತಿ ಬಿದ್ದಿದ್ದಳು. ತಕ್ಷಣ ಅವನ ಕಡೆ ಕೈ ತೋರಿಸಿ, ಎತ್ತು ಚೆನ್ನ ಎನ್ನಲು ಅವನು ತುಸು ನಾಚಿಕೆಯಿಂದಲೇ ಅವಳ ಕೈ ಹಿಡಿದುಕೊಂಡು ಅವಳನ್ನು ಎತ್ತಿದ. ಅವಳ ಕೋಮಲ ಬಿಳಿ ಕೈಗಳು ಅವನನ್ನು ಸೋಕಿದಾಗ ಅವನಲ್ಲಿ ಹೊಸದೊಂದು ರೋಮಾಂಚನ ಉಂಟಾಯಿತು. ಅವಳನ್ನು ಎತ್ತಿ ಅಲ್ಲೇ ಚಿಕ್ಕದೊಂದು ಕಲ್ಲಿನ ಮೇಲೆ ಕೂರಿಸಿದ ಆಗಲೂ ಅವಳ ಸೆರಗು ಕೆಳಗೆ ಇತ್ತು. ಎತ್ತಿ ತನ್ನ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಹೊಕ್ಕುಳ ಕೆಳಗೆ ಸೀರೆ ಉಟ್ಟಿದ್ದ ಕಾರಣ ಅವಳ ಸೊಂಟ ಬಲು ವೈನಾಗಿ ಕಾಣುತ್ತಿತ್ತು. ಇನ್ನೂ ಮಡಿಕೆ ಬಾರದ ಸಪೂರ ಸೊಂಟ ಅವಳದ್ದು. ಅವನು ಪೆಟ್ಟಾಯ್ತಾ ಎಂದು ಕೇಳಿದಾಗ ಅವಳು ಎಂದು ತಲೆಯಾಡಿಸುತ್ತ ತನ್ನ ಸೊಂಟವನ್ನು ಅವನೆಡೆಗೆ ತೋರಿಸಿದಳು. ಅವನಿಗೆ ಅವಳ ಸೊಂಟ ನೋಡಿದಾಕ್ಷಣ ಕೆಳಗೆ ಅವನ ತಮ್ಮಣ್ಣ ನರ್ತಿಸಲು ಶುರು ಮಾಡಿದ್ದ. ಭಯದಿಂದಲೇ ಅವಳ ಬೆಳ್ಳನೆಯ ಸೊಂಟದ ಮೇಲೆ ಕೈ ಹಾಕಿ ಸವರುತ್ತಾ ಇಲ್ಲ ಎಂದಾಗ ಕಬ್ಬಿಣದಂತಹ ಚೆನ್ನನ ಕೈ ಸೋಕಿದೊಡನೆ ಮೈ ಜುಮ್ ಎಂದಿತು ಕವಿತಾಳಿಗೆ. ಅಮ್ಮಾ ಅಲ್ಲೇ ಎಂದು ಸ್ವಲ್ಪ ಕೈನಲ್ಲಿ ಮಸಾಜ್ ಮಾಡು, ಚೆನ್ನ ಸರಿ ಹೋಗುತ್ತೆ ಎಂದಳು ಕವಿತಾ. ಇತ್ತ ಅವಳ ಸೊಂಟದ ಮೇಲೆ ಇಟ್ಟ ಕೈಯನ್ನು ತೆಗೆಯಲು ಮನಸ್ಸಿಲ್ಲದೆ ಚೆನ್ನ ಹಾಗೆ ಅವಳ ಸೊಂಟವನ್ನು ಸವರಲಾರಂಭಿಸಿದ. ಅವಳು ನೋವಿನಲ್ಲಿ ನರಳುವಂತೆ ಅವನ ಸ್ಪರ್ಶ ಸುಖದಿಂದ ಹಾಗೆ ಅಲ್ಲೇ ನೋವು ಎನ್ನುತ್ತಾ ಮಸಾಜ್ ಮಾಡಿಸಿಕೊಳ್ಳುವಂತೆ ನಾಟಕ ಮಾಡುತ್ತಿದ್ದರು. ಇತ್ತ ಚೆನ್ನ ಅವಳ ಸೊಂಟವನ್ನು ತನ್ನ ಅಂಗೈ ಬಳಸಿ ನಿಧಾನವಾಗಿ ಸವರುತ್ತಿರಲು ಅವಳಿಗೆ ಉದ್ರೇಕ ಹೆಚ್ಚಾಗಿ ನರಳುತ್ತಾ ಹಾಗೆ ಮುಂದೆ ತಿರುಗಿದಳು. ಹುಲ್ಲು ಹಾಸಿನ ಮೇಲೆ ಮಲಗಿದ್ದ ಕಾರಣ ಹುಲ್ಲಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಅವಳ ಸೀರೆಯ ಸೆರಗು ಅವಳಿಂದ ದೂರಾಗಿ ಅವಳು ಅಂಗಾತ ಮಲಗಲು ಅರ್ಧ ಹೊರಬಂದು ಕಾಣುತ್ತಿತ್ತು. ರವಿಕೆಯ ಕೆಳಗೆ ಹೊಕ್ಕಳ ನಾಭಿ. ಒಂದು ಕಾಲನ್ನು ಮೇಲೆತ್ತಿ ಮಲಗಿದ್ದ ಅವಳ ಭಂಗಿ ಕಂಡರೆ ಎಂಥ ಷಂಡನಿಗೂ ಒಮ್ಮೆ ಅವಳನ್ನು ಪ್ರೀತಿ ಮಾಡಬೇಕು ಎಂದು ಅನಿಸುತ್ತಿತ್ತು. ಇನ್ನು ಉಪ್ಪು ಖಾರ ತಿನ್ನುವ ನಾಟಿ ಹೈದ ಹಳ್ಳಿಯ ಗೂಳಿ ಚೆನ್ನ ಬಿಟ್ಟಾಣೆ. ಅರೆಗಣ್ಣು ಮುಚ್ಚಿ ಮಾದಕ ದನಿಯಲ್ಲಿ ಮೂಲುಗುತ್ತಿದ್ದ ಕವಿತಾಳನ್ನು ನೋಡಿದ ಚೆನ್ನ ಒಮ್ಮೆ ನಿಧಾನವಾಗಿ ಅವಳ ಹೊಕ್ಕುಳ ಮೇಲೆ ಸವರಿದ. ಅಮ್ಮ ಎಂದು ಅವನ ಕೈಯನ್ನು ಗಟ್ಟಿಯಾಗಿ ತನ್ನ ಹೊಕ್ಕುಳ ಮೇಲೆ ಒತ್ತಿಕೊಂಡ ಕವಿತಾ ಮಾದಕ ದನಿಯಲ್ಲಿ ಎನ್ನುತ್ತಾ ತನಿಯಲ್ಲಿ ಎನ್ನುತ್ತಾ ತನ್ನ ತುಟಿ ಕಚ್ಚಿಕೊಂಡು ಮುಳುಗಿದಳು. ಚೆನ್ನನಿಗೆ ಇನ್ನೂ ತಡೆಯಲಾಗದೆ ಅವಳ ಮೂಲಗಾಟದ ಮೈಮಾಟ ನೋಡಿ ಅವಳ ಹೊಕ್ಕುಳ ನಾಭಿಗೆ ಒಂದು ಮುತ್ತು ಕೊಡಲು ಅಮ್ಮ ಎಂದಳು ಕವಿತಾ. ಚೆನ್ನ ಬಿಡದೆ ಅವಳ ಹೊಕ್ಕುಳ ಭಾಗವನ್ನೆಲ್ಲ ತನ್ನ ಚಿಗುರು ಮೀಸೆಯ ಕೂದಲಿನಿಂದ ಕಚಗುಳಿ ಇಡುತ್ತಿರಲು ಸುಖದಿಂದ ಹೊರಳಾಡುತ್ತಿದ್ದಳು ಕವಿತಾ. ತನ್ನ ಗಂಡನಿಂದ ಸಿಗದ ಸುಖ ಅವತ್ತು ಅವಳಿಗೆ ಅಲ್ಲಿ ಸಿಕ್ಕಿತ್ತು.